ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಥರ ಫ್ರೆಂಡ್ಸ್ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಏನು ಬಡ್ಡಿ ಸಹಾಯಧನ ಅಂದರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ ನಂತರ ಬಡ್ಡಿ ಸಹಾಯಧನ ಸರ್ಕಾರ ಕೊಡ್ತೀವಿ ಅಂತ ತಿಳಿಸಿತ್ತು. ಸುಮಾರು ಒಂದು 3,000 ಒಳಗನೆ ಅಂದರೆ 3,000 ಒಳಗಡೆ ನಿಮಗೆ ಬಡ್ಡಿ ಸಹಾಯಧನ ನಾವು ಕೊಡ್ತೀವಿ ಅಂತ ತಿಳಿಸಿತ್ತು. ಇದ್ರ ಬಗ್ಗೆ ಏನಾರ ಮಾಹಿತಿ ಬಂದಿದೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ಬಂದಿದ್ದವು. ಫ್ರೆಂಡ್ ಬಡ್ಡಿ ಸಹಾಯಧನ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು. ಫ್ರೆಂಡ್ ಇಲ್ಲಿ ನಮಗೆ ತಿಳಿದ ಪ್ರಚಾರ ಸಾಕಷ್ಟು ಕಡೆ ವಿಚಾರಿಸಿದ್ವಿ. ಫ್ರೆಂಡ್ ಇಲ್ಲಿ ಏನಪ್ಪ ಅಂತಂದರೆ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡವ್ರಿಗೆ ಈ ಸರ್ಕಾರದಿಂದ ಸಹಾಯಧನ ಅಂದರೆ ಸುಮಾರು ಒಂದು 10,000 11,000 12,000 ಬಡ್ಡಿ ಹೆವಿ ಆಗುತ್ತೆ, ಬಡವ್ರಿಗೆ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡ್ತು ಅಂದರೆ ನಾವು 3,000 ಒಳಗಡೆ ನಿಮಗೆ ನಾವು EMI ಸಹಾಯಧನ ಮಾಡ್ತೀವಿ. ತಿಂಗಳ ಅಂದರೆ ನೀವೇನು ಕಂತು ಕಟ್ತಿರಲ್ಲ ಅದರಲ್ಲಿ 3,000 ರೂಪಾಯಿ ಸಹಾಯಧನ ನಾವು ಕೊಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು. ಫ್ರೆಂಡ್ ಇದು ತಿಳಿಸಿದಾಗ ಇದು ಕಾರ್ಯರೂಪಕ್ಕೆ ಇನ್ನೂ ಬಂದಿದೆಯಾ ಇಲ್ವೋ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು. ಫ್ರೆಂಡ್ ಇದು ನಿಜವಾಗ್ಲೂ ಇದು ಏನು ಕಾರ್ಯರೂಪಕ್ಕೆ ತರ್ತಾರ ಅಥವಾ ಯಾವಾಗಲಿಂದ ಜಾರಿಗೆ ಬರುತ್ತೆ ಅಂತ ಇಲ್ಲಿ ಕೇಳ್ತಾಯಿದ್ದಾರೆ. ಫ್ರೆಂಡ್ ನಿಮಗೆ ಏನು ಬಡ್ಡಿ ಸಹಾಯಧನ ಸರ್ಕಾರದಿಂದ ಏನು ಸಿಗ್ತಾಯಿದೆ ಬಡ್ಡಿ ಸಹಾಯಧನ 3,000 ಈಗ ಸರ್ಕಾರನೇ ಅನುಮೋದನೆ ಮಾಡಿದೆ. ವಿಧಾನಸಭಾ ಮಂಡನೆಯಲ್ಲಿ ಇದು ಪಾಸ್ ಮಾಡ್ತು. ನಂತರ ಇದು ಸದ್ಯಕ್ಕೆ ಈಗಿನ ಮಾಹಿತಿ ಪ್ರಕಾರ ಇದು ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ. ಅಂದರೆ ಎಲ್ಲ ರೆಡಿ ಇದೆ. ಇನ್ನು ಸ್ವಲ್ಪ ದಿನದಲ್ಲೇ ಇದು ಆ್ಯಡ್ ಆಗುತ್ತೆ. ಅಂದರೆ ಏನು EMI ಬಡ್ಡಿ ಸಹಾಯಧನ 3,000 ಫಲಾನುಭವಿಗಳಿಗೆ ಇನ್ನು ಸ್ವಲ್ಪ ದಿನದಲ್ಲಿ ಅದು ಆ್ಯಡ್ ಆಗುತ್ತೆ. ಸುಮಾರು ಏಪ್ರಿಲ್ ಮೇ ಅಂತ ಇದ್ದರು. ಫ್ರೆಂಡ್ ಏಪ್ರಿಲ್ ನಂತರ ಇದು ಬಡ್ಡಿ ಸಹಾಯಧನ ಸಿಗುತ್ತೆ ಅಂತ ಇಲ್ಲಿ ಮುನ್ಸೂಚನೆ ಸಿಗ್ತಾಯಿದೆ. ಫ್ರೆಂಡ್ ಇಲ್ಲಿ ನೋಡಬೇಕು. ಏಕೆಂದರೆ ಸರ್ಕಾರ ಇಂಥ ದಿನ ಅಂತ ಹೇಳಿದಾಗ ಅದು ಇಂಥ ದಿನ ಸ್ಪಷ್ಟವಾಗಿ ನಿಖರವಾಗಿ ದಿನಾಂಕ ಕೊಡೋಲ್ಲ. ಅವ್ರು ಹೇಳ್ತಾರೆ ಈ ಟೈಮಲ್ಲಿ ಅಂತ, ಬಟ್ ಆ ಟೈಮು ಮುಂದಕ್ಕೆ ಹೋಗಿರುತ್ತೆ. ಕಾದು ನೋಡಬೇಕು. ಏಪ್ರಿಲ್ ನಂತರ ಇದು ಸಿಗುತ್ತೆ ಬಡ್ಡಿ ಸಹಾಯಧನ 3,000 ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ನೋಡೋಣ ಅಂತ ಸಿಗುತ್ತೆ. ಯಾಕಂದರೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ, ಇದಾಗಲೇ ಆಲ್ರೆಡಿ ಆಗಿದೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಫಲಾನುಭವಿಗಳ ಖಾತೆಗೆ ಆಡಬೇಕಷ್ಟೇ. ಎಷ್ಟು ದಿನಾಂಕದಿಂದ ಆಡಬೇಕು, ಯಾರ್ಯಾರಿಗೆ ಆಡಬೇಕು ಎಲ್ಲ ಇದು ಆಡಬೇಕು. ಬ್ಯಾಂಕ್ ಲೋನ್ ತಗೊಂಡು ಯಾರು ಮಾಡ್ಸ್ಕೊಂಡಿರ್ತಾರೋ ಅಂಥವ್ರಿಗೆ ಇದು ಆಗುತ್ತೆ. ಬಟ್ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದ್ರು, ನಾವು ಕೊಡ್ತೀವಿ ಅಂತ ತಿಳಿಸಿದರೆ ಕೊಡಲೇಬೇಕು, ಕೊಡ್ತಾ ಇರುತ್ತೆ. ಬಟ್ ಇಲ್ಲಿ ಸ್ಪಷ್ಟವಾದ ದಿನಾಂಕ ಇಲ್ಲಿ ಕ್ಲಿಯರೆನ್ಸ್ ಆಗ್ತಾಯಿಲ್ಲ. ಏಪ್ರಿಲ್ ಮೇ ನಂತರ ಇದು ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಬೇಕು ಫ್ರೆಂಡ್. ಇಷ್ಟು ನಿಮಗೆ ಬಡ್ಡಿ ಸಹಾಯಧನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಬಡ್ಡಿ ಸಹಾಯಧನ ಇನ್ನು ಸ್ವಲ್ಪ ಕೆಲವು ತಿಂಗಳ ನಂತರ ನಿಮಗೆ ಇದು EMIಗೆ ಆ್ಯಡ್ ಆಗುತ್ತೆ. ಫ್ರೆಂಡ್ ಇಲ್ಲಿ ಎಲ್ಲರಿಗೂ ಏನೇನು EMI ಮಾಡ್ಕೊಂಡಿರುತ್ತೋ ಪ್ರತಿಯೊಬ್ಬರಿಗೂ ಸಹ ಇದು ಫಲಾನುಭವಿಗಳಿಗೆ 3,000 ರೂಪಾಯಿ ಬಡ್ಡಿ ಸಹಾಯಧನ ಸರ್ಕಾರದಿಂದ ಸಿಗುತ್ತೆ. ಸ್ವಲ್ಪ ತಿಂಗಳು ವೇಟಿಂಗ್ ಲಿಸ್ಟಲ್ಲಿ ಇರಬೇಕು ಅನಿಸುತ್ತೆ. ಬಟ್ ಇಷ್ಟು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ರಾಜೀವ್ ಗಾಂಧಿ ವಸತಿ ನಮ್ಮ ಎಲ್ಲ ಫಲಾನುಭವಿಗಳಿಗೆ ಬಡ್ಡಿ ಸಹಾಯಧನ ಸಿಗುತ್ತೆ. ಸ್ವಲ್ಪ ಕೆಲವು ತಿಂಗಳು ಕಾಯಬೇಕು ಅಷ್ಟೇ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ ಇಷ್ಟು ವಿಷಯ ನಿಮಗೆ ಸ್ಪಷ್ಟವಾಗಿ ಬಡ್ಡಿ ಸಹಾಯಧನ ಬಗ್ಗೆ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಫ್ರೆಂಡಲ್ಲಿ ಸಾಕಷ್ಟು ಜನ ವಿಡಿಯೋಗಳು ನೀವು ಜಾಸ್ತಿ ಮಾಡ್ತಾಯಿಲ್ಲ. ಕೆಲವು ಕಡೆ ಮಾಡ್ತೀನಿ, ಇನ್ನು ಸ್ವಲ್ಪ ಜನ ಮಾಡ್ತಾಯಿಲ್ಲ. ದಯವಿಟ್ಟು ಒಳ್ಳೊಳ್ಳೆ ಕ್ಷೇತ್ರಗಳು ವಿಡಿಯೋ ಮಾಡಿ ಸರ್. ಸುಮಾರು 5 ವರ್ಷದಿಂದ ನಿಮ್ಮ ಒಂದೇ ಯೂಟ್ಯೂಬ್ ಚಾನಲಿಂದ ನೋಡ್ಕೊಂಬರ್ತಾಯಿದ್ವಿ. ಇತ್ತೀಚೆಗೆ ಯಾಕೆ ನೀವು ವಿಡಿಯೋ ತೆಗೆಯೋದು ಕಮ್ಮಿ ಮಾಡಿದ್ದೀರಾ ಅಂತೀರ. ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಮಾಹಿತಿ ಜಾಸ್ತಿ ಕೊಡ್ತಾಯಿದ್ದೀನಿ. ಬಟ್ ಜಾಸ್ತಿ ಕ್ಷೇತ್ರಕ್ಕೆ ಹೋಗ್ತಾಯಿಲ್ಲ. ಖಂಡಿತವಾಗಿ ಇನ್ನು ಮುಂದೆ ಸ್ವಲ್ಪ ನಮಗೆ ಒತ್ತಡ ಪ್ರೆಷರ್ ಇದೆ. ಇನ್ನೊಂದು ತಿಂಗಳು, ಇನ್ನೊಂದು 15-20 ದಿವಸ ನಂತರ ಪ್ರತಿಯೊಂದು ಕ್ಷೇತ್ರಕ್ಕೂ ವಿಸಿಟ್ ಮಾಡ್ತೀನಿ. ಯಾಕೆಂದರೆ ಈಗ ಕೊನೆ ಹಂತದಲ್ಲೇ ವಿಡಿಯೋ ಮಾಡೋಕ್ಕೆ ಚೆಂದ, ಎಲ್ಲೆಲ್ಲಿ ಫಿನಿಷಿಂಗ್ ಆಗಿರೋಂಥ ತೋರ್ಸೋಕ್ಕೆ ಖಂಡಿತವಾಗಿ ಇರೋ 100% ನಿಮಗೆ ವಿಡಿಯೋ ಮಾಡ್ತೀನಿ. ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಪ್ರಾರಂಭ ಮಾಡ್ತೀನಿ ಮತ್ತೆ ಅಂತ ಹೇಳ್ತಾ ಮಾಹಿತಿ ವಿಡಿಯೋ ಇದ್ರ ಬಗ್ಗೆ ಖಂಡಿತವಾಗಿ ನಾನು ಮಾಹಿತಿ ಕೊಟ್ಟು ಬರ್ತಾಯಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಒಳ್ಳೊಳ್ಳೆ ಪಾಯಿಂಟ್
ಕೇಳ್ತಾ ಇದ್ದಾರೆ, ಕಮೆಂಟ್ ನಾನು ಕೇಳ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿ ವೀಡಿಯೋ ಮುಖಾಂತರ ನಿಮಗೆ ಆನ್ಸರ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.